ಭಾರತದ ಶೇಕಡ 90% ಗೋಲ್ಡ್ ನಮ್ಮ ಕರ್ನಾಟಕದ ಈ ಒಂದು ಜಿಲ್ಲೆಯಲ್ಲಿ ಉತ್ಪಾದನೆಯಾಗೋದು. ಇದು ಡೇ 28 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಬಿಸಿಲಿನ ನಾಡು ರಾಯಚೂರು. ಪ್ರಾಚೀನ ಶಿಲಾಶಾಸನಗಳ ಪ್ರಕಾರ ರಾಯಚೂರನ್ನು ರಾಚಾವೂರು ಅಥವಾ ರಾಚನೂರು ಎಂದು ಕರೆಯಲಾಗುತ್ತಿತ್ತು. ಕ್ರಮೇಣ ಅದು ರಾಯಚೂರಾಗಿದೆ. ರಾಯಚೂರು ಜಿಲ್ಲೆಯ ವಿಸ್ತೀರ್ಣ ಅಂದಾಜು 8440 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 1,64,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 60%. ರಾಯಚೂರಿನಲ್ಲಿ ಒಟ್ಟು 7 ತಾಲೂಕುಗಳಿವೆ. ಲಿಂಗಸುಗೂರು, ದೇವದುರ್ಗ, ರಾಯಚೂರು, ಸಿರವಾರ, ಮಾನ್ವಿ, ಮಸ್ಕಿ ಹಾಗೂ ಕೊನೆಯದಾಗಿ ಸಿಂಧನೂರು. ರಾಯಚೂರು ಜಿಲ್ಲೆಯ ಪ್ರಮುಖ ಸ್ಥಳಗಳು ರಾಯಚೂರು ಕೋಟೆ, ಮಾರ್ಕಂಡೇಶ್ವರ ದೇವಾಲಯ, ಜಲದುರ್ಗ ಕೋಟೆ, ಮುದ್ಗಲ್ ಕೋಟೆ, ಹಟ್ಟಿ ಚಿನ್ನದ ಗಣಿ, ಸುಗುರೇಶ್ವರ ದೇವಾಲಯ, ಪಂಚಮುಖಿ ಆಂಜನೇಯ ದೇವಾಲಯ, ಬಿಚ್ಚಾಲೆ ಹಾಗೂ ಮಸ್ಕಿ. ರಾಯಚೂರಿನ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರಾಯಚೂರಿನ ಹಟ್ಟಿಯಲ್ಲಿರುವ ಹಟ್ಟಿ ಗೋಲ್ಡ್ ಮೈನ್ಸ್ ಭಾರತದ ಏಕೈಕ ಸಕ್ರಿಯ ಗೋಲ್ಡ್ ಮೈನ್ ಆಗಿದ್ದು ಶೇಕಡ 90% ಗಿಂತಲೂ ಹೆಚ್ಚಿನ ಚಿನ್ನ ಈ ಒಂದು ಗೋಲ್ಡ್ ಮೈನ್ ಅಲ್ಲಿ ಉತ್ಪಾದನೆಯಾಗುತ್ತದೆ. ಹಾಗೂ ರಾಯಚೂರು ಡೋಬ್ ಅಂದ್ರೆ ಕೃಷ್ಣ ನದಿ ಮತ್ತು ತುಂಗಭದ್ರಾ ನದಿಯ ನಡುವೆ ಇರುವ ಭೂಪ್ರದೇಶ ಕರ್ನಾಟಕದಲ್ಲೇ ಅತಿ ಹೆಚ್ಚು ಫಲವತ್ತಾದ ಭೂಪ್ರದೇಶಗಳಲ್ಲಿ ಒಂದಾಗಿದೆ. ಅಲ್ಲಿ ಹೆಚ್ಚಾಗಿ ಭತ್ತನ ಬೆಳೀತಾರೆ. ಮತ್ತೆ ಈ ಜಿಲ್ಲೆಯ ಮಸ್ಕಿಯಲ್ಲಿರುವ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನ ಮಸ್ಕಿ ಶಾಸನ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿದ್ದು ದೇವನಾಂಪ್ರಿಯ ಅಶೋಕ ಎಂದು ಅಶೋಕನ ಹೆಸರು ಸ್ಪಷ್ಟವಾಗಿ ಒಳಗೊಂಡಿದ್ದ ಮೊದಲ ಶಾಸನವಾಗಿದೆ. ಹಾಗೂ ಕೊನೆಯದಾಗಿ ಕರ್ನಾಟಕದ ಮೊದಲ ಥರ್ಮಲ್ ಪವರ್ ಸ್ಟೇಷನ್ ಆದ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯ ಹೊಂದಿದೆ. ಅಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಅನ್ನು ಗ್ರಿಡ್ ಮೂಲಕ ಕರ್ನಾಟಕದ ವಿವಿಧ ಭಾಗಗಳಿಗೆ ಸರಬರಾಜು ಮಾಡಲಾಗುತ್ತದೆ. ನೀವೇನಾದ್ರೂ ರಾಯಚೂರು ಜಿಲ್ಲೆಯವರಾಗಿದ್ರೆ ಈ ರೀಲ್ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ.